ನಮಸ್ತೆ ಫ್ರೆಂಡ್ಸ್. ಯಾರಾದರೂ ನಿಮಗೆ ಹೇಳಿದಾರ ನಿಮಗೆ 1 ರೂಪಾಯಿ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದವಳು ಅಂತ ಹೇಳಿಕೊಂಡು, ಅಥವಾ ನೀವು 1 ರೂಪಾಯಿಗೂ ಕೂಡ ನಿಮ್ಮ ಗಂಡನ ಬಳಿ ಕೈಗೆ ಚಾಚ್ತಿದ್ದೀರಾ? ನಾನು ಕೂಡ ಒಂದು ಟೈಮಲ್ಲಿ ಹಾಗೆ ಇದ್ದೆ ಫ್ರೆಂಡ್ಸ್. ಏನಂತ ಹೇಳಿದರೆ 1 ರೂಪಾಯಿ ಕೂಡ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಂಡು ಮಾತು ಕೂಡ ಕೇಳಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಎಲ್ಲದಕ್ಕೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದೆ, ಆಯಿತಾ. ಆದ ನಂತರ ಏನಾಯ್ತು ಅಂತ ಹೇಳಿದರೆ, ನಾನು ಯುಗಾದಿಯ ದಿನ ಈ ತಂತ್ರವನ್ನು ಮಾಡಿದ ನಂತರ, ಈ ಕೆಲಸ ಮಾಡಿದ ನಂತರ ಏನಾಯಿತು ಅಂತ ಹೇಳಿದರೆ, ನನಗೆ ಕೂಡ ಒಂದು ಮನಸ್ಸು ಬಂತು, ನಾನು ಕೂಡ ಕೆಲಸ ಮಾಡಬೇಕು, ನಾನು ಕೂಡ ಮನೆಗಳಿಂದ ಹೊರಗಡೆ ಹೋಗಿ ಕೆಲಸ ಮಾಡಬೇಕಂತ ಹೇಳ್ಕೊಂಡಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವ ಕೆಲಸ ತುಂಬ ಸಿಗ್ತದೆ, ಆಯಿತಾ. ಈ ತಂತ್ರ ಮಾಡಿದ ನಂತರ ಏನಾಯಿತು ಅಂತ ಹೇಳಿದರೆ, ನಮಗೆ ಮನಸ್ಸು ಚೇಂಜ್ ಆಗುತ್ತೆ. ಏನಂತ ಹೇಳಿದರೆ, ನಾವು ಕೂಡ ದುಡಿಬೇಕು, ನಮಗೆ ಕೂಡ ನಮ್ಮ ಕೈಯಲ್ಲಿ ಹಣ ಇರಬೇಕು, ನಾವು ಬೇರೆಯವ್ರ ಹತ್ರ ಕೈ ಚಾಚೋದಲ್ಲ, ನಾವೇ ಬೇರೆಯವರಿಗೆ ಕೊಡುವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಮನಸ್ಸು ಬಂತು. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಇದೇ ಆಯಿತು ಮೈ ಫ್ರೆಂಡ್ಸ್. ನೋಡಿ, ಇದೇ ನಾನು ಹೇಳಲಿಕ್ಕೆ ನೋಡಿ, ಆಯಿತಾ. ನಾನು ಸಂಪಾದನೆ ಮಾಡಿದ ಹಣ ಅಂತ ಹೇಳ್ಕೊಂಡು ನಾನು ಹೆಮ್ಮೆಯಲ್ಲಿ ಹೇಳ್ತೇನೆ, ಖುಷಿಯಿಂದ ಹೇಳ್ತೇನೆ, ಆಯಿತಾ. ನೀವು ಕೂಡ ಹಾಗೆ 1 ರೂಪಾಯಿಗೂ ಸಸಾರ ಮಾಡ್ತಾ ಇದ್ರೆ ಯಾರಾದರೂ, ಅಥವಾ ನಿಮಗೆ 1 ರೂಪಾಯಿ ಕೂಡ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ, 1 ತಿಂಗಳು ಜೀವನ ಮಾಡಿ ತೋರಿಸುವ, ಅಥವಾ 1 ತಿಂಗಳು ಮನೆಯನ್ನು ನೋಡ್ಕೋ, ಹಾಗೆಲ್ಲ ತುಂಬ ಜನ ಹೇಳುವವರು ಇರ್ತಾರೆ, ಆಯಿತಾ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಎಣಿಸ್ಕೊಳ್ಬೇಕು. ಏನಂತ ಹೇಳಿದರೆ, ನಾನು ಖಂಡಿತ 1 ತಿಂಗಳು ಯಾಕೆ, ಇಡೀ ಮನೆದು ಇಡೀ ವರ್ಷ ಕೂಡ ಮೇಂಟೈನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಶಕ್ತಿ ನಿಮಗಿರಬೇಕು. ಯಾವ ಹೆಣ್ಣು ಮಕ್ಕಳು ಕೂಡ ಉಂಟಲ್ಲ, ಆಗುವುದಿಲ್ಲ ಅಂತ ಹೇಳ್ಕೊಂಡಿಲ್ಲ. ನೀವು ಮನಸ್ಸು ಮಾಡಿದರೆ ನಿಮಗೆ 100% ಆಗುತ್ತೆ. ನಿಮಗೆ ಮನೆಯಿಂದ ಹೊರಗಡೆ ಹೋಗಿಯೇ ಕೆಲಸ ಮಾಡಬೇಕಂತ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ನಿಮಗೆ ತುಂಬ ವಿಡಿಯೋ ಮಾಡಿದ್ದೇನೆ, ಆಯಿತಾ. ಆದ್ದರಿಂದ ದಯವಿಟ್ಟು ಉಂಟಲ್ಲ, ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡುವ ಬದಲು ಇಡೀ ದಿನ ಮೊಬೈಲ್ ನೋಡೋದು, ಅಥವಾ ಇಡೀ ದಿನ ಬೇರೆಯವರ ವಿಷಯ ಮಾತಾಡೋದು, ಅಥವಾ ಇಡೀ ದಿನ ಗಾಸಿಪ್ ಮಾಡೋದು ಬೇರೆಯವರದ್ದು ವಿಷಯ, ಪಂಚಾಯತಿಗೆ ನಿಮಗೆ ಅಗತ್ಯ ಇಲ್ಲದ ವಿಷಯದಲ್ಲಿ ಮೂಗು ತೋರಿಸೋದು, ಹೀಗೆಲ್ಲ ಮಾಡುವ ಬದಲು, ಅಥವಾ ಇಡೀ ದಿನ TV ನೋಡ್ಕೊಂಡು ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡುವ ಬದಲು ಒಂದು ದಿನದಲ್ಲಿ 2 ಗಂಟೆ ಇಲ್ಲ ಅಂತ ಹೇಳಿದರೆ 3 ಗಂಟೆ ಆದರೂ ಕೆಲಸ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಇಡೀ ಸಂಸಾರವನ್ನು ನೋಡ್ಕೊಳ್ಳುವ ಶಕ್ತಿ ಬರಲಿದ್ದರೂ ಕೂಡ ಪರವಾಗಿಲ್ಲ, ನಿಮ್ಮನ್ನು ನೀವು ನೋಡ್ಕೊಳ್ಳುವಷ್ಟು ಶಕ್ತಿ ಆದರೂ ಬರುತ್ತೆ. ಇವಾಗ ಬೇರೆಯವ್ರ ಹತ್ರ ಟೈಮ್ ವೇಸ್ಟ್ ಎಲ್ಲ ಮಾಡಿ, ಬೇರೆಯವ್ರದ್ದೆಲ್ಲ ಮೊಬೈಲ್ ನೋಡ್ಕೊಂಡು, ಅಂದರೆ ವೀಡಿಯೋ ನೋಡ್ಸ್ಕೊಂಡು, ಈಗ ವ್ಲಾಗ್ ಎಲ್ಲ ನೋಡ್ತಾರೆ ನೋಡಿ, ಅವರ ಮನೆಯಲ್ಲಿ ಎಂತೆಲ್ಲ ಕೆಲಸ, ಅದು ನಿಮ್ಮ ಮನೆಯಲ್ಲಿ ಕೂಡ ಅದೇ ನಡೀತಾ ಇರ್ತದೆ. ಆದರೂ ಕೂಡ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಒಂದು ಇಂಟ್ರೆಸ್ಟ್ ಏನಂತ ಹೇಳಿದರೆ, ಬೇರೆಯವರ ಮನೆಯಲ್ಲಿ ಎಂತ ಆಗ್ತದಂತೆ, ಅದು ಹೆಂಗಸರ ಬುದ್ಧಿ. ಏನಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಏನು ಕೊಳತು ನಾರಿದ್ರೂ ಕೂಡ ಪರವಾಗಿಲ್ಲ, ಬೇರೆ ಮನೆಯಲ್ಲಿ ಎಂತ ಆಗ್ತಾ ಉಂಟು ಅಂತ ಹೇಳ್ಕೊಂಡು ನಮಗೆ ನೋಡಬೇಕು. ಆದ್ದರಿಂದ ನಾವೆಂತ ಮಾಡ್ತೀವಿ ಅಂತ ಹೇಳಿದರೆ, ವ್ಲಾಗ್ಗಳನ್ನು ನೋಡ್ತೀವಿ. ನೀವು ವ್ಲಾಗರ್ಗಳನ್ನು ನೋಡಿ, ಏನಂತ ಹೇಳಿದರೆ, ವ್ಲಾಗರ್ಗಳು ಏನಂತ ಹೇಳಿದರೆ, ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಹತ್ರ ಎಂತ ಸಹ ಇರೋದಿಲ್ಲ. ನಮ್ಮಂಥವ್ರು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರ ವಿಡಿಯೋವನ್ನು ನೋಡಿ 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 ಅವ್ರ ಹತ್ರ ಆಮೇಲೆ ಎಷ್ಟು ಕೋಟಿಗಟ್ಟಲೆ ಹಣ ಬರುತ್ತೆ, ಆಯಿತಾ. ಬರೀ ನಾವು ವಿಡಿಯೋ ನೋಡೋದಷ್ಟೇ, ಅವರು ನಮಗೋಸ್ಕರ ಏನು ಎಕ್ಸ್ಟ್ರಾ ಅದರಿಂದ ಎಂತಾದರೂ ಪ್ರಯೋಜನ ಉಂಟಾ? ನಮಗೆ ವ್ಲಾಗ್ ನೋಡೋದ್ರಿಂದ ಎಂಥ ಸಹ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದರೆ, ಅವರ ಮನೆಯಲ್ಲಿ ಆಗೋದು ಮಾತ್ರ ಅವ್ರು ನಿಮಗೆ ತೋರಿಸ್ತಾ ಇರ್ತಾರೆ, ಅದರಿಂದ ನಿಮಗೆ ಯಾವುದಾದ್ರೂ ಕಲೀಲಿಕ್ಕಿಲ್ಲ. ಆದ್ದರಿಂದ ನಾನು ಹೇಳೋದು ಏನಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಅಗತ್ಯ ಬೀಳ್ತದೆ ನೋಡಿ, ಅಗತ್ಯ ಉಂಟು, ಇಂತಹ ಕೆಲಸ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ, ಮುಂದೆ ನಮ್ಮ ಜೀವನ ಚೇಂಜ್ ಆಗುತ್ತೆ, ಆ ಥರ ನಿಮಗೆ ಮನಸ್ಸಿಗೆ ಬಂದರೆ ಅಂತಹ ವಿಡಿಯೋಗಳನ್ನು ನೋಡಿ. ಅದನ್ನು ಬಿಟ್ಟು ಉಂಟಲ್ಲ, ಬೇರೆಯವ್ರದ್ದು ಪಂಚಾಯತಿಗೆ ನಮಗೆ ಎಂತಕ್ಕೆ, ನಮ್ಮದೇ ಕೊಳ್ತು ನಾರುವಾಗ ಬೇರೆಯವ್ರದ್ದು ಯಾಕೆ ಅಲ್ವಾ. ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಸುಮ್ಮನೆ ತುಂಬ ಜನ ಹೆಂಗಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸುಮ್ಮನೆ ಕೂತ್ಕೊಂಡು ಯಾರ್ಯಾರ್ದೋ ಟೈಮ್ ವೇಸ್ಟ್ ಮಾಡ್ತಾರೆ, ಆಯಿತಾ. ಅದ್ರ ಬದಲು ಉಂಟಲ್ಲ, ಆ ಟೈಮನ್ನು ನಿಮಗೋಸ್ಕರ ನೀವು ಇಟ್ಕೊಳ್ಳಿ, ಆಯಿತಾ. ಬೇರೆಯವರು ಉದ್ಧಾರ ಆದರೆ ನಿಮಗೆ ಅವರು ಕೊಡ್ತಾರ? ಯಾವುದಾದ್ರೂ ಒಬ್ಬರಾದ್ರೂ ಬಂದು ನಿಮಗೆ ಕೊಡಲಿ ನೋಡುವ. ನೀನು ನನ್ನದು ಇಷ್ಟು ದಿವಸದಿಂದ ನೋಡ್ತಿದ್ದೇನಲ್ವಾ, ಈಗ ನಾನಾದರೂ ಕೊಡೋದಿಲ್ಲ, ಆಯಿತಾ, ಯಾರೂ ಕೂಡ ಕೊಡೋದಿಲ್ಲ. ಇಷ್ಟು ದಿವಸದಿಂದ ನೀವು ನೋಡ್ತೀರಲ್ಲ, ತಗೊಳ್ಳಿ 1 ಲಕ್ಷ ರೂಪಾಯಿ ತಗೊಳ್ಳಿ ಅಂತ ಹೇಳ್ಕೊಂಡು ಕೊಡೋದಿಲ್ಲಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಮಗೋಸ್ಕರ ನೀವು ಇಟ್ಕೊಳ್ಳಿ ಟೈಮ್ನ, ನಿಮಗೋಸ್ಕರ. ಆ ಟೈಮಲ್ಲಿ ನಿಮಗೆ ಏನಾದರೂ ಒಳ್ಳೇದು ಮಾಡಲಿಕ್ಕಾಗುತ್ತಾ ನೋಡಿ. ಆ ಟೈಮನ್ನು ನೀವು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಅದರಿಂದ ಸ್ವಲ್ಪ ಆದರೂ ಸಂಪಾದನೆ ಮಾಡೋದು ಹೇಗೆ, ಆಯಿತಾ. ಅದ್ರ ಜೊತೆಗೆ ಏನು ಗೊತ್ತಾ, ನಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, 1 ರೂಪಾಯಿಗೆ ಕೈ ಚಾಚುವ ಹಾಗೆ ಇದು ಪರಿಸ್ಥಿತಿ ಇಲ್ಲ ಅಂತ ಹೇಳ್ಕೊಂಡು, ನಿಮ್ಮ ಸಂಪಾದನೆಯನ್ನು ನೀವು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಯಾವ ಕೆಲಸ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ತುಂಬ ವಿಡಿಯೋ ಮಾಡಿದ್ದೇನೆ, ಆಯಿತಾ. ಒಂದು ಸಲ ವಿಡಿಯೋ ನೋಡ್ಕೊಂಡು ಬನ್ನಿ. ಇವಾಗ ನಾನು ಯುಗಾದಿಯ ದಿವಸ ಈ ತಂತ್ರ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ, ನಮಗೆ ಕೂಡ ಒಳ್ಳೆಯದಾಗಿದೆ. ತುಂಬ ಜನ ನನ್ನ ವಿಡಿಯೋ ನೋಡಿಕೊಂಡು ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ಹೌದು ನಾನು ಇದನ್ನು ಮಾಡಿದ ನಂತರ ನನಗೆ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು. ಆದ್ದರಿಂದ ಇವಾಗ ಹೊಸದಾಗಿ ಯಾರಾದರೂ ನೋಡುವವರಿದ್ದರೆ ಅವರಿಗೂ ಕೂಡ ಒಳ್ಳೆಯದಾಗಲಿ, ಆಯಿತಾ. ಯಾವ ಹೆಣ್ಣು ಮಕ್ಕಳು ಉಂಟಲ್ಲ, ಯಾರ ಹತ್ರನೂ ಕೂಡ ಕೈ ಚಾಚಬಾರ್ದು. ನಮ್ಮ ಸ್ವಂತ ಸಂಪಾದನೆ ಅಂತ ಹೇಳ್ಕೊಂಡು ನಮಗೆ ಇರಬೇಕು ಅಂತ ಹೇಳ್ಕೊಂಡಿದ್ರೆ ಮಾತ್ರ ದಯವಿಟ್ಟು ವಿಡಿಯೋ ನೋಡಿ. ಅದನ್ನು ಬಿಟ್ಕೊಂಡು ಉಂಟಲ್ಲ,
ಕೆಟ್ಟದಾಗಿ ಅಂದರೆ ಕಮೆಂಟ್ ಮಾಡುವುದು ಹಾಗೆಲ್ಲ ಇದ್ರೆ ಉಂಟಲ್ಲ, ನೀವು ವಿಡಿಯೋ ನೋಡುವ ಅಗತ್ಯವೇ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇರುವ ವಿಷಯನೇ ಹೇಳ್ತೇನೆ, ನನಗೆ ಅದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳಲೇಬೇಕು. ಏನಂತ ಹೇಳಿದರೆ, ಇಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದೀಯಾ, ಅದೇ ಮನೆಯಲ್ಲಿ ಇದ್ದೀಯಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಯೂಟ್ಯೂಬ್ ಮಾಡಿದ ಕೂಡಲೇ ನಾವು ಬೇರೆ ಮನೆಗೆ ಹೋಗಬೇಕು ಅಂತ ಹೇಳ್ಕೊಂಡು ಎಲ್ಲಾದರೂ ರೂಲ್ಸ್ ಉಂಟಾ? ಇವಾಗ ನಾವು ಈ ಮನೆಗೆ ಬರಬೇಕಾದ್ರೆ ನಾವು ಎಣಿಸ್ಕೊಂಡಿರ್ತೇವೆ, ನನ್ನ ಮಕ್ಕಳು ಇಷ್ಟು ದೊಡ್ಡವರಾಗೋ ತನಕ ಇದೇ ಮನೇಲಿ ಇರಬೇಕು ಅಂತ ಹೇಳ್ಕೊಂಡು ನಾವು ಹೇಳಿರ್ತೇವೆ, ಅಥವಾ ಅದೇ ಥರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೇವೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆ ಮನೇಲಿ ಇರಲೇಬೇಕಾಗುತ್ತೆ. ಇನ್ನುಂಟಲ್ಲ, ನಾವು ಈ ಮನೆಯಿಂದ ಬೇರೆ ಮನೆಗೆ ಹೋದರೂ ಕೂಡ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ ಬಾಡಿಗೆ ಮನೆಗೆ ಹೋಗಬೇಕು, ಬಿಟ್ಟರೆ ಸ್ವಂತ ಮನೆಗೆ ಹೋಗುವಷ್ಟು ಎಲ್ಲ ಆಗೋದಿಲ್ಲ ಆಯಿತಾ. ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಸಂಪಾದನೆ ತುಂಬ ಕಡಿಮೆ ಜನರಿಗೆ ಆಗೋದು ಆಯಿತಾ. ಬಾಡಿಗೆ ಮನೆಗೆ ಹೋಗಬೇಕು. ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನಾನು ದೊಡ್ಡದಾಗಿದ್ದೇನೆ, ನನಗೆ ಯೂಟ್ಯೂಬಲ್ಲಿ ಒಳ್ಳೆಯದಾಗಿದೆ, ನನಗೆ ಹಾಗೆ ಆಗಿದೆ ಹೀಗೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ನಾನು ದೊಡ್ಡ ಮನೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ದುಡಿದ ಹಣ ಎಲ್ಲ ಉಂಟಲ್ಲ ಬಾಡಿಗೆ ಕಟ್ಟೋದ್ರಲ್ಲೇ ಆಗಿ ಹೋಗ್ತದೆ. ಸಾಧಾರಣ ಇವಾಗ ನೋಡಿ, ಬೆಂಗಳೂರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡೋದಾದ್ರೂ ಕೂಡ ಕಡಿಮೆ ಅಂತ ಹೇಳಿದ್ರೆ 10,000 ಬೇಕು ಆಯಿತಾ. ಅದರಲ್ಲಿ ನೀವು ನನಗೆ ಎಲ್ಲದು ಬರ್ತದೆ, ಒಳ್ಳೇದಾಗ್ತದೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಉಂಟಲ್ಲ ದೊಡ್ಡ ಮನೆ ಮಾಡಿದರೆ 20-25 ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕಾಗ್ತದೆ. ಆಮೇಲೆ ನಮ್ಮ ಹತ್ರ ಉಳಿದಂತ ನಾನು ಯಾವತ್ತೂ ಕೂಡ ಹಣವನ್ನು ವೇಸ್ಟ್ ಮಾಡೋದಿಲ್ಲ. ನನಗೆ ಹಣ ಬಂದ ಕೂಡಲೇ ನಾನೇನು ಮಾಡ್ತೇನೆ ಅಂತ ಹೇಳ್ತಾರೆ, ಲೆಕ್ಕಾಚಾರ ಮಾಡಿಟ್ಕೊಳ್ತೇನೆ ನೋಡಿ. ಇದೇ ಥರ ಪ್ರತಿ ತಿಂಗಳು ಕೂಡ ನನಗೆ ಎಷ್ಟು ಪೇಮೆಂಟ್ ಬಂದಿದೆ, ಅದರಿಂದ ಮನೆಗೆ ಎಂತೆಲ್ಲ ಅದಕ್ಕೆಲ್ಲ ಖರ್ಚಾಗುತ್ತೆ, ಏನೆಲ್ಲ ಇದು ನಮಗೆ ತಿಂಗಳಿಗೆ ಖರ್ಚುಂಟು, ಆಮೇಲೆ ಇದು ಎಷ್ಟು ಖರ್ಚು, ಒಟ್ಟು ಟೋಟಲ್ ಖರ್ಚು ಎಷ್ಟಾಗುತ್ತೆ, ಆಮೇಲೆ ನನಗೆ ಎಷ್ಟು ಉಳಿಯುತ್ತೆ, ಆಮೇಲೆ ಎಷ್ಟು ಸೇವಿಂಗ್ ಆಗುತ್ತೆ, ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ನಾನು ಬರೆದಿಟ್ಕೊಳ್ತೇನೆ ಆಯಿತಾ. ಅದನ್ನು ಬಿಟ್ಕೊಂಡು ನಾನು ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ನಾನು ನೋಡ್ತೇನೆ, ಬಿಟ್ಟರೆ ದೊಡ್ಡ ಮನೆ ಮಾಡಿಕೊಂಡು ಓನರ್ ನಾನು ಶ್ರೀಮಂತರು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಎಣಿಸಲಿಲ್ಲ. ನಾವು ಕಷ್ಟಪಟ್ಟು ದುಡಿದು ಅವರಿಗೆ ಕೊಟ್ಟರೆ ನಮಗೆ ಅಂತ ಉಳಿತದಲ್ವಾ. ಆದ್ದರಿಂದ ತುಂಬ ಜನ ಕಮೆಂಟ್ ಮಾಡ್ತಾರೆ, ಅಂಥ ಕಮೆಂಟ್ಗಳಿಗೆಲ್ಲ ಉಂಟಲ್ಲ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನಾನು ಹೇಳ್ತಾ ಇರೋದು, ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೋಸ್ಕರ ಉಂಟಲ್ಲ ನಾವು ಸಾಲಗಾರರಾಗೋದು ಬೇಡ. ನಮಗೆ ಸಾಕು ಈ ಮನೆ ಆಯಿತಾ. ನಮಗೆ ಇದರಲ್ಲಿ ಒಳ್ಳೆ ಜೀವನ ಹೋಗ್ತಾ ಉಂಟು, 3 ಹೊತ್ತು ಊಟ ಮಾಡ್ತಾ ಇದ್ದೀವಿ, ಬಟ್ಟೆ ಹಾಕ್ಕೊಳ್ತಾ ಇದ್ದೇವೆ, ನಮಗೆ ಏನೆಲ್ಲ ಬೇಕು ನೋಡಿ ಅಗತ್ಯ ಅದೆಲ್ಲ ಕೂಡ ಈ ಮನೆಯಲ್ಲಿ ನಡೀತಾ ಉಂಟು ಆಯಿತಾ. ಬೇರೆಯವರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಇದು ಸಾಲಗಾರರಾಗಲಿಕ್ಕೆ ಸಾಧ್ಯವೇ ಇಲ್ಲ, ಸಾಲಗಾರ ಆಗುವುದೂ ಇಲ್ಲ. ಯಾರು ಏನು ಬೇಕಾದರೆ ಕಮೆಂಟ್ ಮಾಡ್ಕೊಳ್ಳಿ ಆಯಿತಾ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದು ಕೂಡ ಇಲ್ಲ. ನೋಡಿ, ನಾನು ನಿನ್ನೆ ವಿಡಿಯೋದಲ್ಲಿ ಎಂತ ಹೇಳಿಕೊಟ್ಟಿದ್ದೇನೆ ಅಂತ ಹೇಳಿದರೆ, ಯುಗಾದಿ ದಿವಸ ಯಾವ ಕಾರಣಕ್ಕೂ ಕೂಡ ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬಾರ್ದು ಅಂತ ಹೇಳ್ಕೊಂಡು, ಅದು ವಸ್ತುಗಳನ್ನು ಮನೆಗೆ ತಂದರೆ ಏನಾಗುತ್ತೆ ಅಂತ ಹೇಳಿದರೆ, ಶನಿಶ್ಚರನ ಜೊತೆಗೆ ರಾಹುಕೇತುಗಳು ಕೂಡ ನಿಮ್ಮ ಮನೆಗೆ ಹಬ್ಬದ ದಿನವೇ ಪ್ರವೇಶ ಆಗುತ್ತೆ. ನಾವು ಹಬ್ಬದ ದಿನ ಇದು ಪ್ರವೇಶ ಆದರೆ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಮನೆ ಏಳಿಗೆ ಆಗೋದಿಲ್ಲ, ನಾವು ಕಷ್ಟದಲ್ಲಿ ಇರಬೇಕಾಗುತ್ತೆ, ಸಾಲಗಾರರಾಗಬೇಕು ಅಂತ ಹೇಳ್ಕೊಂಡು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದೆಲ್ಲ ಎಂತೆಲ್ಲ ತರಬಾರ್ದು ಅಂತ ಹೇಳ್ಕೊಂಡು ದಯವಿಟ್ಟು ನಿನ್ನೆ ವಿಡಿಯೋ ಒಂದು ಸಲ ನೋಡಿಕೊಂಡು ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳಿದರೆ, ಯುಗಾದಿಯ ದಿವಸ ಈ ಕೆಲಸ ಮಾಡಿ. ಎಲ್ಲರೂ ಕೂಡ ಹಬ್ಬದ ದಿವಸ ಬೆಳಿಗ್ಗೆ ಬೇಗನೆ ಹೇಳ್ತಿರಲ್ಲ, ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಬೇಗ ಹೇಳ್ತೀರ. ಎದ್ದ ಕೂಡಲೇ ಏನು ಮಾಡಿ ಅಂತ ಹೇಳಿದರೆ, ಇದನ್ನುಂಟಲ್ಲ 3:30 ಆಯಿತಾ, ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಬ್ರಹ್ಮ ಮುಹೂರ್ತ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವತೆಗಳು ಭೂಮಿಯ ಮೇಲೆ ಸಂಚಾರ ಮಾಡುವ ಸಮಯ, ಅಥವಾ ಅಶ್ವಿನಿ ದೇವತೆಗಳು ಭೂಮಿಯ ಮೇಲೆ ಸಂಚಾರ ಮಾಡುವ ಸಮಯ. ಆ ಸಮಯದಲ್ಲಿ ನೀವು ಏನು ದೇವರ ಹತ್ರ ಬೇಡ್ಕೊಂಡ್ರು ಕೂಡ ಅದು ನಿಜ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ 3:30 5 ಗಂಟೆಯ ಒಳಗಡೆ ಈ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಅದರ ನಂತರ ನೀವು ಮಾಡಿದರೆ ಅಷ್ಟೊಂದು ಪ್ರಯೋಜನಕ್ಕೆ ಬರುವುದಿಲ್ಲ, ಆದರೆ ಈ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಏನು ಮಾಡಿ ಅಂತ ಹೇಳಿದರೆ, ನೀವು ಬೇರೆ ದಿವಸ ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರು, ಯುಗಾದಿ ಹಬ್ಬದ ದಿನ ಬೇಗನೆ ಹೇಳಿ. ಅದು ನಮಗೆ ಹೊಸ ವರ್ಷ ಅಲ್ಲ, ಹೊಸ ವರ್ಷದಲ್ಲಿ ನಾವು ಯಾವ ರೀತಿಯಲ್ಲಿ ಇರ್ತೇವೆ ನೋಡಿ, ಅದೇ ರೀತಿ ವರ್ಷ ಪೂರ್ತಿ ಕಳೆದು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮಗೆ ಜನವರಿ 1 ಹೊಸ ವರ್ಷ ಅಲ್ಲ, ಯುಗಾದಿ ಹೊಸ ವರ್ಷ. ಆದ್ದರಿಂದ ನಾನು ಹೇಳ್ತಾ ಇರೋದು, ಜನವರಿ 1ಕ್ಕೆ ಬಿಟ್ಟು ಬಿಡಿ ಆಯಿತಾ. ಇವಾಗ ನೀವು ಯುಗಾದಿ ದಿವಸ ಏನು ಮಾಡ್ತೀರ ನೋಡಿ, ಅದೇ ನಿಮ್ಮ ಜೀವನ ಪರ್ಯಂತ ಇರುವುದು 1 ವರ್ಷ ತನಕ. ಏನು ಮಾಡಿ ಅಂತ ಹೇಳಿದರೆ, 5 ಗಂಟೆಯ ಒಳಗಡೆ ಹೇಳಿ. ಎದ್ದು ಏನು ಮಾಡಬೇಕು ಅಂತ ಹೇಳಿದರೆ, ಸ್ನಾನ ಮಾಡ್ಕೊಳ್ಳಿ ಆಯಿತಾ, ತಲೆ ಸ್ನಾನನೇ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಒಂದು ಅಲವೀರ ಗಿಡ ತೊಗೊಂಡು ಬಂದು ಇಟ್ಕೊಳ್ಳಿ. ಮುಂಚಿನ ದಿನವೇ ನೀವು ಅಲವೀರ ಗಿಡವನ್ನು ತಂದು ಇಟ್ಕೊಳ್ಬೇಕು, ಅಂದರೆ ಹಬ್ಬದ ಮುಂಚಿನ ದಿವಸ ತಂದಿಡಿ. ಆ ಸಮಯದಲ್ಲಿ ಅಂದರೆ ನೀವು ಸ್ನಾನ ಮಾಡಿ ಆದ್ಕೊಳ್ಳಿ ಏನು ಮಾಡಿ ಅಂತ ಹೇಳಿದ್ರೆ, ದೇವರ ಪೂಜೆ ಮಾಡ್ತಿರಲ್ಲ, ದೇವರ ಪೂಜೆ ಮಾಡಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಮುಖ್ಯ ದ್ವಾರಕ್ಕೆ ಅಂದರೆ ನಿಮ್ಮ ಮೇನ್ ಡೋರ್ ಉಂಟಲ್ಲ, ಮೇನ್ ಡೋರ್ ಇದು ಒಳಗಡೆಯಿಂದ, ಹೊರಗಡೆಯಿಂದಲ್ಲ, ಒಳಗಡೆಯಿಂದ ಅಲವೀರವನ್ನು ಹಾಕಬೇಕು ಆಯಿತಾ. ಅಲವೀರವನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವಿಡಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾವುದೂ ಕೂಡ ಕೆಟ್ಟ ಶಕ್ತಿ ನಿಮ್ಮ ಮನೆ ಒಳಗಡೆ ಬರುವುದಿಲ್ಲ. ಯಾರಾದರೂ ನೀವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸಿದರೆ ಅದು ಕೂಡ ನಿಮಗೆ ತಾಗುವುದಿಲ್ಲ. ಯಾರಾದರೂ ನಿಮಗೆ ವಾಮಾಚಾರ ಮಾಡಿದರೆ, ಅಂದರೆ ನಿಮಗೆ ಯಾರೋ ಒಂದು ನಿಮಗೆ ಡೌಟ್ ಉಂಟು, ಯಾರೋ ಒಬ್ಬರು ನಮಗೆ ಏನು ಮಾಡಿದ್ದಾರೆ
ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ ಯಾರು ಮಾಡಿದ್ದು ಅಂತ ಹೇಳ್ಕೊಂಡು. ಆದರೂ ಕೂಡ ನಮಗೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯೇ ಇಲ್ವಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಅಲವೀರ ಹಾಕಿರ್ತೀರ ನೀವು, ಅದು ಏನಾಗುತ್ತೆ ಅಂತ ಹೇಳಿದರೆ ಕೊಳೆತು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಇದು ಉಂಟಲ್ಲ, ಅದು ಕೊಳೆತು ಕೆಳಗಡೆ ಬೀಳುತ್ತೆ. ನೀವು ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಡೋರ್ ಹತ್ರ ಹೋಗುವಾಗ ಅಲ್ಲಿ ಬಿದ್ದಿರುತ್ತೆ ಆಯಿತಾ, ಅದು ಕೊಳೆತು ಕೆಳಗಡೆ ಬಿದ್ದಿರುತ್ತೆ. ಇಡೀ ಗಿಡವೇ ಕೊಳ್ತೋಗುತ್ತೆ. ಇಲ್ಲಿದ್ರೆ ಇಡೀ ಇದು ಕೂಡ ಒಣಗಿ ಹೋಗುತ್ತೆ. ನೆನ್ಪಿಡ್ಕೊಳ್ಬೇಕು ಏನಂತ ಹೇಳಿದ್ರೆ, ಅಲವೀರ ಗಿಡಕ್ಕೆ ಉಂಟಲ್ಲ, ಮಣ್ಣು ಬೇಕಂತ ಹೇಳ್ಕೊಂಡಿಲ್ಲ, ನೀರು ಕೂಡ ಬೇಕಂತ ಇಲ್ಲ. ನೀವು ಮಣ್ಣು ಹಾಕದಿದ್ರು ನೀರು ಹಾಕದಿದ್ರು ಕೂಡ ಅಲವೀರ ಗಿಡ ಬೆಳೆಯುತ್ತೆ. ಯಾರ ಮನೆಯಲ್ಲಿ ನೋಡಿ ಅಲವೀರ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ ನೋಡಿ, ಹಬ್ಬದ ದಿನ ಕಟ್ಟಿದ್ದು, ಆವಾಗ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಇನ್ನು ಮುಂದೆ ಖುಷಿ ಬರುತ್ತೆ, ನಮ್ಮ ಮನೆಯಲ್ಲಿ ಕೂಡ ಸಮೃದ್ಧಿ ಬರುತ್ತೆ ಅಂತ ಹೇಳ್ಕೊಂಡು ಆ ಅಲವೀರ ಗಿಡ ಹೇಳಿಕೊಡುತ್ತೆ. ಅಕಸ್ಮಾತ್ ಆಗಿ ನೀವು ಕಟ್ಟಿದ ಗಿಡ ಉಂಟಲ್ಲ, ಅಂದರೆ ಕಟ್ಟಿದ ಅಲವೀರ ಗಿಡ ಉಂಟಲ್ಲ, ಅದು ಕೊಳೆತು ಹೋಯಿತು ಅಥವಾ ಒಣಗಿ ಹೋಯಿತು ಅಂತ ಹೇಳಿದರೆ ನೀವು ಭಯ ಬೀಳುವ ಅಗತ್ಯ ಇಲ್ಲ. ಅದಕ್ಕೆ ಏನು ಮಾಡಬೇಕು ನೋಡಿ, ಅಂದರೆ ಯಾರಾದರೂ ಕೆಟ್ಟದ್ದು ಹಾಕಿದರೆ, ಅದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಆಯ್ತು, ಅದನ್ನು ತಿಳ್ಕೊಳ್ಳೋದು ಹೇಗೆ, ಅದನ್ನು ತೆಗೆದು ಹೇಗೆ, ಅದನ್ನು ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಇಟ್ಟಿದ್ದೇನೆ. ದಯವಿಟ್ಟು ಅದನ್ನು ನೋಡಿಕೊಳ್ಳಿ, ಅದೇ ರೀತಿಯಲ್ಲಿ ಮಾಡಿ. ಹೀಗೆ ಮಾಡಿ. ಎರಡನೇದು ಕೆಲಸ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿಯೊಬ್ಬರು ಕೂಡ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಏನಂತ ಹೇಳಿದರೆ ಪರ್ಸ್ ಇಟ್ಕೊಂಡಿರ್ತಾರೆ, ನಿಮ್ಮ ಹಣವನ್ನು ಹಾಕ್ಲಿಕ್ಕಂತ ಪರ್ಸ್. ಇವಾಗ ನಾನು ಬ್ಲ್ಯಾಕ್ ಕಲರ್ ಪರ್ಸ್ ಇಟ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡು ನೀವು ಬ್ಲ್ಯಾಕ್ ಕಲರೇ ತೊಗೊಳ್ಬೇಕು ಅಂತ ಹೇಳ್ಕೊಂಡಿಲ್ಲ. ಹಬ್ಬದ ದಿನವೇ ಬ್ಲ್ಯಾಕ್ ಕಲರಲ್ಲೇ ತೊಗೊಳ್ಲಿಕ್ಕೆ ಹೋಗಬೇಡಿ. ಮತ್ತು ಎಲ್ಲರಿಗೂ ಕೂಡ ಬ್ಲ್ಯಾಕ್ ಕಲರ್ ಆಗೋದಿಲ್ಲ, ನನಗೆ ಆಗಿ ಬರುತ್ತೆ ಬ್ಲ್ಯಾಕ್ ಕಲರ್, ಆ ಕಾರಣದಿಂದ ನಾನು ಬ್ಲ್ಯಾಕ್ ಕಲರ್ ಪರ್ಸ್ ತೊಗೊಂಡಿದ್ದೇನೆ. ಬಿಟ್ಟರೆ ನಿಮಗೆ ಒಂದು ವೇಳೆ ಆಗಲಿಲ್ಲ ಆ ಕಲರ್, ನಿಮಗೆ ಆಗಿ ಬರೋದಿಲ್ಲ, ಗೊತ್ತಾಗುತ್ತೆ ನಿಮಗೆ. ಅಂದರೆ ಹಣ ಇಟ್ಟು ನೋಡಿ, ಹಣ ಉಳಿತದೆ ಇಲ್ವಾ ಆ ಪರ್ಸಲ್ಲಿ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ. ಆ ಪರ್ಸಲ್ಲಿ ಹಣ ಉಳಿದಿಲ್ಲ ಅಂತ ಹೇಳಿದ್ರೆ ಆ ಪರ್ಸ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಎಲ್ಲರಿಗೂ ಕೂಡ ಆಗಲೇ ಹೇಳಿದಾಗೆ ಬ್ಲ್ಯಾಕ್ ಕಲರ್ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗುತ್ತೆ ಬ್ಲ್ಯಾಕ್ ಕಲರ್ ಆಯಿತಾ. ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ಉಂಟಲ್ಲ, ಯಾವುದು ಒಳ್ಳೆಯದು ಪರ್ಸ್ ಉಂಟು ನೋಡಿ, ಆ ಪರ್ಸನ್ನು ಇಟ್ಕೊಂಡು ಏನು ಮಾಡಬೇಕಂತ ಹೇಳಿದ್ರೆ, ನಾನು ಹೋದ ವರ್ಷ ಮಾಡಿದ ತಂತ್ರ ನೋಡಿ ತೋರಿಸ್ತೇನೆ ನಾನು. ನೋಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಪರ್ಸಲ್ಲಿ ಕೂಡ ಈ ರೀತಿ ನಿಮಗೆ ಇರ್ತದೆ ನೋಡಿ, ಇಲ್ಲಿ ಮೇಲ್ಕಡೆಯಿಂದ ಈ ರೀತಿಯಲ್ಲಿ ಇರ್ತದೆ ನೋಡಿ, ಈ ಥರ ಎರಡು ಇರುತ್ತಲ್ವಾ, ಈ ಥರ ಇರುತ್ತೆ ನಿಮ್ಮದು ಪರ್ಸಲ್ಲಿ. ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಜಿಪ್ ಇರೋದಿಲ್ವಾ ನೋಡಿ, ಈ ಜಾಗದಲ್ಲಿ ಒಂದು ಜಿಪ್ ಇರುತ್ತೆ ನೋಡಿ. ಅದರಲ್ಲಿ ಏನು ಮಾಡಿ ಅಂತ ಹೇಳಿದರೆ, ನೀವು ಹಣದಲ್ಲೇ ಈ ತಂತ್ರ ಮಾಡಬೇಕು ಆಯಿತಾ. ಏನು ಮಾಡಿ ಅಂತ ಹೇಳಿ ನೋಡಿ, ನಾನು 10 ರೂಪಾಯಿ ಅದು ನೋಟಲ್ಲಿ ಹೋದ ವರ್ಷ ಮಾಡಿದ್ದು, ಸ್ವಲ್ಪ ನೋಟೆಲ್ಲ ಅಂದರೆ 1 ವರ್ಷ ಆಯ್ತಲ್ವ, ಈ ಹಬ್ಬಕ್ಕೆ 1 ವರ್ಷ ಆಯಿತು. ಅದರಿಂದ ಅದ್ರದ್ದು ಉಂಟಲ್ಲ, ಅಂದರೆ ಬರೆದಿದ್ದೆಲ್ಲ ಅಳಿಸಿ ಹೋಗಿದೆ ಆಯಿತಾ. ಅಂದರೆ ನಾನು ಅದು ಇಟ್ಟಿದ್ದ ಜಾಗದಲ್ಲಿ ಹಾಗೆ ಇಟ್ಟಿದ್ದಲ್ಲ, ಅದಕ್ಕೆ ಹೀಗೆ ಆಗಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಆ ನೋಟ್ ಒಳಗಡೆ ಉಂಟಲ್ಲ, ಏನು ಮಾಡಿ ಅಂತ ಹೇಳಿದರೆ ನೋಡಿ, ನಾನು ತೋರಿಸ್ತೇನೆ ನೋಡಿ. ಆ ನೋಟ್ ಒಳಗಡೆ ಈ ರೀತಿಯಲ್ಲಿ 1 ರೂಪಾಯಿ ಕಾಯಿನ್, ಆಮೇಲೆ ನೋಡಿ 2 ಏಲಕ್ಕಿ ಆಯಿತಾ. ಏಲಕ್ಕಿ ಕೂಡ ಹಾಗೆ ಬಣ್ಣ ಎಲ್ಲ ಹೋಗಿದೆ ನೋಡಿ, ಏಲಕ್ಕಿ ಬಣ್ಣ ಹೋಗಿದ್ದು ಬಿಳಿ ಬಣ್ಣಕ್ಕೆ ಬಂದಿದೆ. ಅದು ಸ್ವಲ್ಪ ಬೂಸ್ಟ್ ಕೂಡ ಬಂದಿದೆ, ಅಂದರೆ ಫಂಗಸ್ ಥರ ಕೂಡ ಆಗಿದೆ. ಯಾಕಂತ ಹೇಳಿದರೆ ನಾನು ಇಟ್ಟ ಜಾಗದಿಂದ ತೆಗಿಲೇ ಇಲ್ಲ, ಆ ಕಾರಣಕ್ಕೆ ಸ್ವಲ್ಪ ಹೀಗೆ ಆಗಿದೆ. ಅದರ ಜೊತೆಗೆ ಉಂಟಲ್ಲ ಅಕ್ಷತೆ ಆಯಿತಾ, ಅಕ್ಷತೆ ಇಲ್ಲಿ ಕಾಣಿಸ್ತದೆ ನೋಡಿ, ಅಕ್ಷತೆ ಉಂಟು ನೋಡಿ, ಅದು ಅಕ್ಷತೆ. ನೀವು ರಾಯರ ಅಕ್ಷತೆ ಬೇಕಾದರೆ ಇಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ನೀವು ಹಬ್ಬಕ್ಕೆ ಅಂತ ಹೇಳ್ಕೊಂಡು ಇರ್ತೀರ ನೋಡಿ ಅಕ್ಷತೆ, ಅಥವಾ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೀನಿ ಅಕ್ಷತೆ, ಅದನ್ನು ಕೂಡ ಹಾಕ್ಬೋದು ಆಯಿತಾ. ಯಾವುದಾದ್ರೂ ಕೂಡ ಪರವಾಗಿಲ್ಲ. ಅಕ್ಷತೆ ಇಲ್ಲ ಅಂತ ಹೇಳಿದರೆ ನೀವು ಅಕ್ಕಿಯನ್ನು ಬೇಕಾದರೆ ಹಾಕ್ಬೋದು. ಹಾಕಿ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ರೀತಿಯಲ್ಲಿ ಫೋಲ್ಡ್ ಮಾಡಿ. ನಾನು ಇದು ಹೋದ ವರ್ಷ ಮಾಡಿದ್ದು, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ತೋರಿಸ್ತಾ ಇರೋದು ಆಯಿತಾ. ಈ ಥರ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಿಮ್ಮ ಪರ್ಸ್ ಒಳಗಡೆ ಉಂಟಲ್ಲ ಈ ರೀತಿ ಇರ್ತದೆ ನೋಡಿ, ಅದ್ರ ಒಳಗಡೆ ಇಟ್ಟು ಬಿಡಿ. ಹಬ್ಬದ ದಿನ, ಯುಗಾದಿ ಹಬ್ಬದ ದಿನ ಇದ್ರೊಳಗಡೆ ಇಟ್ಟು ಬಿಡಿ. ಆಮೇಲೆ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಹತ್ರ 10 ರೂಪಾಯಿ ಬೇಕಿತ್ತು, 10 ರೂಪಾಯಿ ಇಲ್ಲ, ಅಲ್ಲಿ ನಾನು ತೆಗೆದಿಟ್ಟಿದ್ದೇನಲ್ವಾ ಅಂತ ಹೇಳ್ಕೊಂಡು ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಆಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಅಂದರೆ ಹಣ ಆಕರ್ಷಣೆ ಆಗಲಿ ಅಂತ ಹೇಳ್ಕೊಂಡು ಇಟ್ಟಿದ್ದಲ್ವಾ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕೂಡ ಉಂಟಲ್ಲ ಕೆಲಸ ಸಿಗುತ್ತೆ ಆಯಿತಾ. ನಿಮಗೆ ಯಾರು ಕೇವಲವಾಗಿ ನೋಡಿದ್ದಾರೆ ನೋಡಿ ಅವರ ಎದುರುಗಡೆ ಆಯಿತಾ. ನಾನು ಬರೀ ಯೂಟ್ಯೂಬಲ್ಲಿ ಮಾತ್ರ ನನಗೆ ಬರೋದಿಲ್ಲ, ನಾನು ಬೇರೆ ಎಲ್ಲ ಮಾಡ್ತೇನೆ. ಯೂಟ್ಯೂಬಲ್ಲಿ ನನಗೆ ಎಂಥ ಸಹ ಸಿಗೋದಿಲ್ಲ, ನಾನು ಇರುವುದನ್ನೇ ಹೇಳೋದು. ನನಗೇನು ಅದರಲ್ಲೆಲ್ಲ ಮುಚ್ಚು ಮರೆ ಇಲ್ಲ. ಯೂಟ್ಯೂಬಲ್ಲಿ ಎಂಥ ಸಹ ಸಿಗೋದಿಲ್ಲ. ನಾನು ಯೂಟ್ಯೂಬ್ ಬಿಟ್ಟು ಬೇರೆ ಕೂಡ ಕೆಲಸ ಮಾಡ್ತಿದ್ದೇನೆ, ಅದರಿಂದ ಸ್ವಲ್ಪ ಸಂಪಾದನೆ ಮಾಡ್ತಾ ಇದ್ದೇನೆ ಆಯಿತಾ. ಆಮೇಲೆ ಯೂಟ್ಯೂಬಲ್ಲಿ ಬಂತು ಅಂತ ಹೇಳ್ಕೊಂಡು ಹೇಳೋದು ಬೇಡ. ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಅಂತ ಹೇಳ್ಕೊಂಡು ನೀವು ನಂದು ವ್ಯೂಸ್ ನೋಡುವಾಗ ಗೊತ್ತಾಗ್ತದೆ ಆಯಿತಾ. ನಾನು ಆದಷ್ಟು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ದೇವರ ಬಗ್ಗೆ ಮಾಹಿತಿ ನೀಡ್ತಿದ್ದೇನೆ, ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಇಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಎಣಿಸ್ಕೊಳ್ಬೇಕು ಏನಂತ ಹೇಳಿದರೆ, ದೇವರೇ ನಾನು ಈಗ ಇದು ಈ ಥರ ಮಾಡಿ ಇಟ್ಟಿದ್ದೇನೆ, ನನಗೆ ಉಂಟಲ್ಲ ಪ್ರತಿದಿನ ಉಂಟಲ್ಲ ಈ ಪರ್ಸಲ್ಲಿ ಹಣ ಇರಲೇಬೇಕು, ಹಣ ಖಾಲಿ ಆಗಬಾರ್ದು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಂದ ನೀವು ಬೇಡ್ಕೊಳ್ಳಿ ಆಯಿತಾ. ಯಾವತ್ತೂ ಕೂಡ ಇರಬೇಕು, ನನಗೂ ಕೂಡ ಒಂದು ಸಂಪಾದನೆಯ ಮಾರ್ಗ ತೋರಿಸು
ಆಯಿತಾ. ನನಗೆ ಕೂಡ ಒಳ್ಳೆಯದಾಗಬೇಕು, 4 ಜನರ ಎದುರಿಗೆ ನಾನು ಕೂಡ ಮರ್ಯಾದೆಯಲ್ಲಿ ಇರಬೇಕು, ಒಂದೊಂದು ರೂಪಾಯಿಗೂ ಕೂಡ ಯಾವತ್ತೂ ಕೂಡ ನನಗೆ ಕೈ ಚಾಚುವ ಪರಿಸ್ಥಿತಿ ಬರಬಾರ್ದು ಆಯಿತಾ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಖಂಡಿತ 3 ತಿಂಗಳ ಒಳಗಡೆ ನಿಮಗೆ ಯಾವುದಾದ್ರೂ ಕೆಲಸ ಮಾಡೋದು ಇದ್ದರೆ ಉಂಟಲ್ಲ, ನಿಮಗೆ ಖಂಡಿತ ನಿಮ್ಮ ತಲೆಗೆ ಬರುತ್ತೆ. ನಿಮ್ಮ ಒಂದು ಸಲ ನಿಮ್ಮ ತಲೆಗೆ ಬಂತು ಅಂತ ಹೇಳ್ಕೊಂಡು ಆದರೆ ಆಮೇಲೆ ಅದನ್ನು ಸುಮ್ಮನೆ ಕೂತ್ಕೊಂಡು ಬಿಡಬೇಡಿ ಆಯಿತಾ. ನಾನು ಮಾಡ್ತೇನೆ ಅಂತ ಎಣಿಸ್ಕೊಂಡಿದ್ದೇನೆ, ಆಮೇಲೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಸೋಮಾರಿತನ ಮಾಡಲಿಕ್ಕಿಲ್ಲ. ನಿಮಗೆ ದೇವರು ಯಾವ ಸೂಚನೆ, ಯಾವ ಕೆಲಸ ಮಾಡು ಅಂತ ಹೇಳ್ಕೊಂಡು ಸೂಚನೆ ಕೊಟ್ಟಿದೆ ನೋಡಿ, ಅದು ಯಾವ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸವಾಗಲಿ, ಒಂದು ಕೆಲಸದಿಂದ ನಾವು 1 ರೂಪಾಯಿ ಸಂಪಾದನೆ ಮಾಡ್ತೇವೆ ಅಂತ ಹೇಳಿದರೆ ಆ ಕೆಲಸಕ್ಕೆ ನಾವು ಮರ್ಯಾದೆ ಕೊಡಬೇಕು. ಅದು ಯಾವ ಕೆಲಸ ಬೇಕಾದರೂ ಆದರೂ ಪರವಾಗಿಲ್ಲ. ಅಲ್ಲಿಂದ ನಾವು ಊಟ ಮಾಡ್ತಿದ್ದೇವೆ ಅಂತ ಹೇಳಿದರೆ ಆ ಕೆಲಸಕ್ಕೆ ನಾವು ಮರ್ಯಾದೆ ಕೊಡಬೇಕು. ಆದ್ದರಿಂದ ಹೇಳ್ತಾ ಇರೋದು, ಚಿಕ್ಕದು ಅಂತ ಹೇಳ್ಕೊಂಡು ದೊಡ್ಡದು ಕೆಲಸ ಹಾಗೆಲ್ಲ ಯಾವುದು ಕೂಡ ಇಲ್ಲ, ಎಲ್ಲ ಕೆಲಸ ಒಂದೇ, ಎಲ್ಲ ಕೂಡ ನಮಗೆ ಹಣ ಕೊಡ್ತದೆ. ಈಗ ನಿಮಗೆ 1 ಲಕ್ಷ ಸಂಪಾದನೆ ಬಂದರೂ ಕೂಡ ಉಂಟಲ್ಲ, ಅದು 1 ಲಕ್ಷವನ್ನು ಉಳಿತಾಯ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರಬೇಕು. ಅದನ್ನು ಬಿಟ್ಟು 1 ಲಕ್ಷ ಸಂಪಾದನೆ ಬರ್ತಾ ಇದೆ ಅಂತ ಹೇಳ್ಕೊಂಡು 1 ಲಕ್ಷ ಕೂಡ ಖಾಲಿ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮಗೆ ಎಂಥ ಪ್ರಯೋಜನ ಅಲ್ಲ. ಆದ್ದರಿಂದ ಚಿಕ್ಕ ಕೆಲಸ ಆದರೂ ಕೂಡ ಪರವಾಗಿಲ್ಲ, ಎಷ್ಟು ಬೇಕಾದರೆ ಸಂಬಳ ಬರಲಿ, ಆ ಸಂಬಳವನ್ನು ಉಳಿಸ್ಕೊಳ್ಳೋದುಂಟಲ್ಲ ಅದು ನಿಮ್ಮ ಕೈಯಲ್ಲಿ ಉಂಟು. ಆದ್ದರಿಂದ ನಾನು ಹೇಳ್ತಿರೋದು, ನಿಮಗೆ ಕೂಡ ಇದೇ ರೀತಿ ಸಂಪಾದನೆ ಬರುತ್ತೆ, ನಿಮಗೆ ಕೂಡ ಒಳ್ಳೆಯದಾಗುತ್ತೆ. ಯಾರು ಅವಮಾನ ಮಾಡಿದ್ದಾರೆ ನೋಡಿ, ನಿಮಗೆ ಎಂಥಕ್ಕೂ ಪ್ರಯೋಜನ ಇಲ್ದಿದ್ದವಳು, ಎಂಥಕ್ಕೂ ಯಾವುದು ಕೂಡ ನೀವು ಈ ಟ್ಯಾಲೆಂಟ್ ಇಲ್ಲ, ಯಾವುದಕ್ಕೂ ಕೂಡ ಮುಂದೆ ಬರೋದಿಲ್ಲ, ಯಾವುದರಲ್ಲೂ ಕೂಡ ನಿಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂಥವರ ಎದುರಿಗೆ ನೀವು ಕೂಡ ನಮಗೆ ಆಗತ್ತೆ ಅಂತ ಹೇಳ್ಕೊಂಡು ತೋರಿಸುವ ಶಕ್ತಿಯನ್ನು ಉಂಟಲ್ಲ ಇದು ಮಾಡಿ ಕೊಡ್ತದೆ. ಆದ್ದರಿಂದ ನಾನು ಹೇಳ್ತಿದ್ದೇನೆ ಏನಂತ ಹೇಳಿದರೆ, ದಯವಿಟ್ಟು ಉಂಟಲ್ಲ ಇದೊಂದು ತಂತ್ರವನ್ನು ಮಾಡಿ ನೋಡಿ. ಆಮೇಲೆ ನನಗೆ ನೆಕ್ಸ್ಟ್ ಯುಗಾದಿ ಹಬ್ಬದ ದಿನ ನೀವೇ ನನಗೆ ಮೆಸೇಜ್ ಮಾಡ್ತೀರಾ ಅಥವಾ ಕಮೆಂಟ್ ಮಾಡ್ತೀರಾ, ಹೌದು ನನಗೆ ಅದು ಮಾಡಿದ ನಂತರ ತುಂಬ ಒಳ್ಳೆಯದಾಗಿದೆ, ಇವಾಗ ನನ್ನ ಜೀವನ ಚೇಂಜ್ ಆಗಿದೆ, ಇವಾಗ ನಾನು ಯಾರ ಹತ್ರನೂ 1 ರೂಪಾಯಿಗೂ ಕೈ ಚಾಚ್ತಾ ಇಲ್ಲ ಆಯಿತಾ, ನನಗೆ ನನ್ನ ಸಂಪಾದನೆ ನಾನು ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡು ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನೋಡಿ. ಆ ಕಮೆಂಟ್ ಓದುವಾಗ ಸಿಗುವಷ್ಟು ಖುಷಿ ಉಂಟಲ್ಲ ಯಾವುದು ಕೂಡ ಸಿಗುವುದಿಲ್ಲ ನನಗೆ ಆಯಿತಾ. ನಾನು ಯಾವತ್ತೂ ಕೂಡ ಹಾಗೆ ಎಣಿಸೋದು ಏನಂತ ಹೇಳಿದರೆ, ನನ್ನ ವಿಡಿಯೋ ನೋಡ್ತಾರೆ ನೋಡಿ ಅಂಥವ್ರಿಗೆ ಒಂದು ಸ್ವಲ್ಪ ಆದರೂ ಒಳ್ಳೆಯದಾಗಲಿ, ಯಾವುದ್ರಲ್ಲಾದರೂ ಕಷ್ಟದಲ್ಲಿ ಉಂಟಲ್ಲ ಆ ಕಷ್ಟದಿಂದ ಮೇಲೆ ಬರಲಿ ಅಂತ ಹೇಳ್ಕೊಂಡು ನಾನು ವಿಡಿಯೋ ಮಾಡೋದು ಬಿಟ್ಟರೆ ಉಂಟಲ್ಲ, ನನಗೆ ಮತ್ತು ಇದರಲ್ಲಿ ಎಂಥ ಸಹ ಸಿಗೋದಿಲ್ಲ ಆಯಿತಾ. ಎಣಿಸ್ಕೊಳ್ಳೋದು ಬೇಡ, ಅವಳಿಗೆ ಅಷ್ಟು ಸಿಗ್ತದೆ ಇಷ್ಟು ಸಿಗ್ತದೆ ಅದಕ್ಕೆ ಅವಳು ವಿಡಿಯೋ ಮಾಡ್ತಾಳೆ, ಎಂಥ ಸಹ ಸಿಗೋದಿಲ್ಲ. ಅದನ್ನು ಬಿಟ್ಟು ಉಂಟಲ್ಲ, ಇದನ್ನು ಬಿಟ್ಟು ಕೂಡ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೇನೆ. ಆದ್ದರಿಂದ ನಾನು ಪದೇ ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ, ನಿಮ್ಮ ಹತ್ರ ಎಷ್ಟು ಹಣ ಬರುತ್ತೆ ನೋಡಿ, ಅದು ಬಂದಿದ್ದು ಮುಖ್ಯ ಅಲ್ಲ, ನಿಮ್ಮ ಹತ್ರ ತಿಂಗಳ ಕೊನೆಯಲ್ಲಿ ನೀವು ಎಷ್ಟು ಉಳಿಸ್ಕೊಳ್ತೀರ ನೋಡಿ ಅದು ಮುಖ್ಯ. ಆದ್ದರಿಂದ ದಯವಿಟ್ಟು ನಿಮಗೆ ಒಂದು ಸಂಬಳ ಬಂದ ಕೂಡಲೇ, ಅಂದರೆ ನಿಮಗೆ ಪೇಮೆಂಟ್ ಬಂದ ಕೂಡಲೇ ನೀವು ಫಸ್ಟು ಒಂದು ಲೆಕ್ಕಾಚಾರ ಈ ರೀತಿ ಲೆಕ್ಕಾಚಾರ ಮಾಡಿಟ್ಕೊಳ್ಳಿ, ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಲೆಕ್ಕಾಚಾರ ಮಾಡಿಡಿ. ಆದಷ್ಟು ಉಂಟಲ್ಲ ಖರ್ಚು ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡಾದರೆ ಖರ್ಚು ಕಡಿಮೆ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ. ಅನಗತ್ಯ ವಸ್ತುಗಳಿಗೆ ಹಣ ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಬಟ್ಟೆ ಅಥವಾ ಏನು ಪರ್ಸು ಚಪ್ಪಲಿ ಅಥವಾ ಶೋ ಪೀಸ್ ಮನೆಗೆ ಬಾಡಿಗೆ ಅದೆಲ್ಲ ಎಂತ ಗೊತ್ತುಂಟಾ, ಅದೆಲ್ಲ ನಿಮಗೆ ವೇಸ್ಟ್. ನಿಮಗೆ ಅದರಲ್ಲಿ ಬಟ್ಟೆ ಈಗ ನೀವು 1,000 ಕೊಟ್ಟು ಬಟ್ಟೆ ತೊಗೊಂಡ್ರೆ ಅದು 3 ತಿಂಗಳು ಹಾಕ್ಬೋದು, 4 ತಿಂಗಳಿಗೆ ಅದನ್ನೇ ಎಸಿಬೇಕು. ಅದೇ ಬದಲು ಉಂಟಲ್ಲ 1,000ವನ್ನು ಹಾಗೆ ಇಟ್ಕೊಂಡ್ರೆ ಆಯಿತಾ, ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮುಂದೆ ಅದು ಯಾವುದಕ್ಕಾದ್ರೂ ಹೆಲ್ಪ್ಗೆ ಬರುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ಹಣ ಹಾಳು ಮಾಡಲಿಕ್ಕೆ ಹೋಗಬೇಡಿ. ದೇವರು ಖಂಡಿತ ಕೊಡ್ತಾನೆ, ದೇವರು ಕೊಟ್ಟು ಕೂಡ ನೋಡ್ತಾರೆ, ಕಡೆಗೆ ಕಸ್ಕೊಂಡು ಕೂಡ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರು ಕೊಟ್ಟು ಆಮೇಲೆ ನಾವು ದೇವರಿಗೆ ದೂರಿ ಪ್ರಯೋಜನ ಇಲ್ಲ. ದೇವರು ನನಗೆ ಕೊಟ್ಟ 1 ಲಕ್ಷ ಸಂಪಾದನೆ, ಆದರೆ ನಮ್ಮ ಹತ್ರ 1 ರೂಪಾಯಿ ಕೂಡ ಉಳಿಯೋದಿಲ್ಲ. ಯಾಕಂತ ಹೇಳಿದ್ರೆ ದೇವರು ನನಗೆ ಕಷ್ಟ ಕೊಟ್ಟ ಅಂತ ಹೇಳ್ಕೊಂಡು ದೇವರಿಗೆ ದೂರುವುದೇ ಬೇಡ. ನಾವು ಹೇಗೆ ಹಣ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಬರಬೇಕು. ನಾವು ಉಳಿತಾಯ ಮಾಡಿದರೆ ಮಾತ್ರ ಮುಂದೆ ನಮ್ಮ ಜೀವನ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವು ಖಂಡಿತ ಅನಗತ್ಯ ವಸ್ತುಗಳಿಗೆ ಹಣ ಯಾವತ್ತೂ ಕೂಡ ಖರ್ಚು ಮಾಡಲಿಕ್ಕೆ ಹೋಗುವುದಿಲ್ಲ ನೋಡಿ. ಎಲ್ಲ ಹೆಣ್ಣು ಮಕ್ಕಳು ಮುಂದೆ ಬರಬೇಕು. ನಾವು ವುಮೆನ್ಸ್ ಡೇ ದಿವಸ ಮಾತ್ರ ಅಲ್ಲ ಆಯಿತಾ, ಎಲ್ಲ ದಿನಸೂ ಕೂಡ ನಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡೆ ನಾವು ಬಯಸೋದು. ವುಮೆನ್ಸ್ ಡೇ ದಿವಸ ಮಾತ್ರ ಎಲ್ಲರೂ ವಿಶ್ ಮಾಡ್ತಾರೆ, ಹ್ಯಾಪಿ ವುಮೆನ್ಸ್ ಡೇ ಅಂತ. ಅದನ್ನು ಬಿಟ್ಟು ಬೇರೆ ದಿನ ಉಂಟಲ್ಲ, ನಾವು ಕೆಲಸದವರ ಥರನೇ ಇರ್ತೇವೆ ಮನೆಯಲ್ಲಿ. 1 ರೂಪಾಯಿ ಕೂಡ ಸಂಪಾದನೆ ಕೂಡ ಇಲ್ಲ, ಈ ಕಡೆ ಮರ್ಯಾದೆ ಕೂಡ ಇಲ್ಲ, ಈ ಕಡೆ ದೊಡ್ಡವರು ಮರ್ಯಾದೆ ಕೊಡೋದಿಲ್ಲ, ಈ ಕಡೆ ಮಕ್ಕಳು ಮರ್ಯಾದೆ ಕೊಡೋದಿಲ್ಲ, ಯಾರು ಕೂಡ ಇಲ್ಲ. ಅದನ್ನು ಬಿಟ್ಟು ನಮ್ಮದೇ ಅಂತ ಹೇಳ್ಕೊಂಡು ಒಂದು ಸಂಪಾದನೆ ನಾವು ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಕೂಡ ಮರ್ಯಾದೆ ಸಿಗುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಮತ್ತನ್ನು ಬಿಟ್ಟು ಉಂಟಲ್ಲ, ಒಂದು ವೇಳೆ ನಿಮಗೆ ಗಂಡ ತುಂಬ ಚಂದ ಮಾಡಿ ನೋಡ್ಕೊಳ್ತಿದ್ದಾರೆ, ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಇಲ್ಲ, ಆದರೂ ಕೂಡ ನಿಮ್ಮದು ಅಂತ ಹೇಳ್ಕೊಂಡು ಸ್ವಲ್ಪ ಆದರೂ ಸಂಪಾದನೆ ಇರಬೇಕು. ಯಾಕಂತ ಹೇಳಿದರೆ ಗಂಡ ನೋಡ್ಕೊಳ್ತಾನೆ ಅಂತ ಹೇಳಿದರೆ ಅದು ಗಂಡನ ಸಂಪಾದನೆ ಆಗಿರ್ತದೆ, ನಿಮ್ಮ ಸಂಪಾದನೆ ಅಲ್ಲ. ನಿಮಗೆ 1 ರೂಪಾಯಿ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದರೆ ನೀವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅದ್ರ ನಿಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಬಿಟ್ಟರೆ ಉಂಟಲ್ಲ, ನಿಮ್ಮ ಗಂಡ ತಂದು ದುಡಿದು ನಿಮ್ಮ ಕೈಯಲ್ಲಿ ಕೊಟ್ಟರು ನಿಮಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಬೇಕಾಬಿಟ್ಟು ಖರ್ಚು ಮಾಡ್ತೇವೆ. ಆ ಹಣ ಎಷ್ಟು ಬಂದಿದೆ ನೋಡಿ, ಅದನ್ನು ಖಾಲಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನೋಡ್ತೇವೆ. ಅದೇ ನಮ್ಮ ಸಂಪಾದನೆ ಆದರೆ ನಮಗೆ ಮನಸ್ಸಲ್ಲಿ ಬರ್ತದೆ, ಓ ಇದು ನಂದು,
ನಾನು ಯಾವ ಕಾರಣಕ್ಕೂ ಕೂಡ ಖರ್ಚು ಮಾಡಬಾರ್ದು, ಅದನ್ನು ಹಾಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಜಾಗ್ರತೆ ಮಾಡ್ತೇವೆ. ಆ ಕಾರಣಕ್ಕೋಸ್ಕರ ಆದರೂ ನೀವು ಸಂಪಾದನೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಗೆ ಏನು ಮಾಡಬೇಕು ಯುಗಾದಿ ದಿವಸ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.